ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಜುಲೈ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಜುಲೈ ತಿಂಗಳಲ್ಲಿ ಬರ್ತಕ್ಕಂತಹ ವಿಶೇಷವಾದ ದಿನಗಳು ಯಾವ್ದು, ನೀವು ಯಾವ ಪೂಜೆ ಪುನಸ್ಕಾರಗಳನ್ನ ಈ ತಿಂಗಳು ಮಾಡಿಕೊಳ್ಳೋದ್ರಿಂದ ನಿಮಗೆ ಜೀವನದಲ್ಲಿ ಬಹಳ ಅಭಿವೃದ್ಧಿ ಉಂಟಾಗುತ್ತೆ ಮತ್ತು ಬದಲಾವಣೆಗಳನ್ನ ನೋಡೋದಕ್ಕೆ ಸಾಧ್ಯವಾಗುತ್ತೆ. ಜುಲೈನ ಸಂಪೂರ್ಣವಾದ ವಿಶೇಷತೆ ಮತ್ತು ಭವಿಷ್ಯವನ್ನ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರತಕ್ಕಂತಹ ಬೆಲ್ ಐಕಾನ್ ನ ಒತ್ತಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಆಗ್ತಕ್ಕಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪತ್ತೆ. ಇನ್ಸ್ಟಾಗ್ರಾಮ್ ಪೇಜ್ ಮತ್ತು ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಕಷ್ಟಪಟ್ಟು ಒಂದ್ ಸೈಟ್ ಅನ್ನ ಕೊಂಡ್ಕೊಂಡಿದ್ದಾಯ್ತು, ಈಗ ಆ ಜಾಗದಲ್ಲಿ ಮನೆ ಕಟ್ಟಿಸ್ಬೇಕು. ಪಾಯ ಯಾರ ಕಡೆಯಿಂದ ಹಾಕಿಸ್ಬೇಕು, ಬೇಕಾದ ಕಲ್ಲುಗಳಾಗಿರ್ಲಿ, ಕಬ್ಬಣ ಆಗಿರ್ಲಿ, ಮರಳು, ಜಲ್ಲಿಕಲ್ಲು, ಅದೇ ರೀತಿಯಾಗಿ ಮನೆಗೆ ಬೇಕಾಗಿರುವಂತಹ ಇಟ್ಟಿಗೆ, ಸಿಮೆಂಟು ಎಲ್ಲಿಂದನಪ್ಪ ತರಿಸ್ಬೇಕು, ಯಾರ ಕಡೆಯಿಂದ ಕೊಂಡ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದರೆಲ್ಲದರ ಜೊತೆಗೆ ವಾಸ್ತು ಅನ್ನುವಂಥದ್ದು ಮನೆಗೆ ಬಹಳ ಮುಖ್ಯ. ಯಾರ ಕಡೆಯಿಂದ ನಾವು ವಾಸ್ತುವನ್ನು ತೋರಿಸ್ಬೇಕು ಅಂತಾನು ಯೋಚನೆ ಮಾಡ್ತಾ ಇದ್ದೀರಲ್ವಾ? ನೀವು ಯೋಚನೆ ಮಾಡೋದೇ ಬೇಡ. ಪಾಯ ಹಾಕೋದ್ರಿಂದ ಹಿಡಿದು ಮನೆಗೆ ಯಾವ ರೀತಿಯಾಗಿ ವಾಸ್ತು ಇರಬೇಕು ಅಂತ, ಜೊತೆಗೆ ಆ ಮನೆಗೆ ತಕ್ಕ ಹಾಗೆ ಯಾವ ಬಣ್ಣವನ್ನ ಹಾಕಬೇಕು, ನೆಲಕ್ಕೆ ಯಾವ ಕಲ್ಲು ಹಾಕಬೇಕು, ಗೋಡೆಗೆ ಯಾವ ಬಣ್ಣ ಬಳಿಬೇಕು, ಯಾವ ಕಬ್ಬಣ ಉಪಯೋಗಿಸಬೇಕು ಅಂತೆಲ್ಲ ವಿಶೇಷವಾದ ಮಾಹಿತಿಗಳನ್ನ ಪಾಯದಿಂದ ಹಿಡಿದು ಗೃಹ ಪ್ರವೇಶದವರೆಗೂ ನಿಮಗೆ ಬೇಕಾದಂತಹ ಎಲ್ಲಾ ಸವಲತ್ತುಗಳನ್ನ ಒಂದೇ ಸೂರಿನಡಿ ಕೊಡ್ತಾ ಇದ್ದಾರೆ. ಅತ್ಯಂತ ಕಡಿಮೆ ದರದಲ್ಲಿ ಉನ್ನತ ಗುಣಮಟ್ಟ ಇರತಕ್ಕಂತಹ ವಸ್ತುಗಳನ್ನ ಉಪಯೋಗಿಸಿ ನಿಮಗೆ ಅಂತಾನೆ ಮನೆಯನ್ನ ಕನ್ಸ್ಟ್ರಕ್ಷನ್ ಮಾಡಿಕೊಡ್ತಾ ಇದ್ದಾರೆ. ನಮ್ಮ ರಾಜಾಜಿನಗರದಲ್ಲಿರುವಂತಹ KMI ಕನ್ಸ್ಟ್ರಕ್ಷನ್ಸ್ ನವರು ನಿಮಗೆ ಏನಾದ್ರೂ ಮನೆ ಕಟ್ತಾ ಇದ್ದೀನಿ, ಎಲ್ಲಾ ರೀತಿಯಾದ ಗೊಂದಲಗಳಿದೆ ಅಂದ್ರೆ ಫಸ್ಟ್ ಇಲ್ಲಿರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ ಎಲ್ಲಾ ಮಾಹಿತಿಗಳನ್ನ ನೀವು ಕುಲಂಕುಷವಾಗಿ ತಿಳ್ಕೊಂಡು ನಿಮಗೆ ಬೇಕಾದಂತಹ ಮನೆಯನ್ನ ನಿಮ್ಮ ಕೈಗೆಟಕುವ ದರದಲ್ಲಿ ಇವರೇ ಕಟ್ಟಿಕೊಡ್ತಾರೆ. ಎಲ್ಲಾ ವಿಚಾರಗಳನ್ನ ತಿಳ್ಕೊಂಡು ಮುಂದುವರಿರಿ. ಶುಭವಾಗ್ಲಿ. ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟಂತಹ ಸಂಪೂರ್ಣ ಮಾಹಿತಿ ಬೇಕಾದ್ರೆ ಇಲ್ಲಿರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ. ಶುಭವಾಗ್ಲಿ. ನೋಡಿ, ಈ ಜುಲೈನ ತಿಂಗಳು ಅಂತ ಹೇಳ್ತಾ ಇದ್ದ ಹಾಗೆಯೇ ನಿಮಗೆ ತುಂಬಾ ಅತ್ಯಂತ ಸಮೀಪವಾಗತಕ್ಕಂತಹ ತಿಂಗಳು. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಈ ತಿಂಗಳಲ್ಲಿ ಬಹಳ ಪ್ರಮುಖವಾಗಿ ತುಂಬಾ ವಿಶೇಷವಾದಂತಹ ದಿನಗಳನ್ನ ನಾವು ನೋಡೋದಕ್ಕೆ ಸಾಧ್ಯವಾಗ್ತಾ ಇದೆ. ಏನಪ್ಪಾ ತುಂಬಾ ಪ್ರಮುಖವಾಗಿರ್ತಕ್ಕಂತಹ ದಿನಗಳನ್ನ ನಮ್ಗೆ ನೋಡೋದಕ್ಕೆ ಸಾಧ್ಯವಾಗ್ತಾ ಇದೆ ಅಂತ ಹೇಳಿದ್ರೆ, ನೋಡಿ, ಜುಲೈ 3ನೇ ತಾರೀಕು 7ನೇ ತಿಂಗಳು 2026ಕ್ಕೆ ಮೊದಲನೇದಾಗಿ ಸಂಕಷ್ಟಹರ ಚತುರ್ಥಿ. ಅದಾದ ನಂತರದಲ್ಲಿ 10ನೇ ತಾರೀಕು 7ನೇ ತಿಂಗಳು 2026ಕ್ಕೆ ಬುಧ ಜಯಂತಿ. 11ನೇ ತಾರೀಕು 7ನೇ ತಿಂಗಳು 2026 ಶನಿವಾರದ ದಿವಸ ಆರ್ಯಮಾನ ವೈಷ್ಣವೈಕಾದಶಿ ಇರುವಂಥದ್ದು. ಮತ್ತು 13ನೇ ತಾರೀಕು 7ನೇ ತಿಂಗಳು 2026 ಮಾಸ ಶಿವರಾತ್ರಿ ಇದೆ. ಮತ್ತು 14ನೇ ತಾರೀಕು 7ನೇ ತಿಂಗಳು 2026ಕ್ಕೆ ಮಣ್ಣೆತ್ತಿನ ಅಮಾವಾಸ್ಯೆ ಇರ್ತಕ್ಕಂಥದ್ದು. ಇನ್ನು 15ನೇ ತಾರೀಕು ನಿಮಗೆ ಚಂದ್ರ ದರ್ಶನವಾಗ್ತದೆ. ಇನ್ನು 17ನೇ ತಾರೀಕಿನಿಂದ ವಿಶೇಷವಾಗಿ ಉತ್ತರಾಯಣದ ಪುಣ್ಯಕಾಲವು ಮುಗಿದು ದಕ್ಷಿಣಾಯನದ ಪುಣ್ಯಕಾಲ ಶುರುವಾಗ್ತಕ್ಕಂಥ ದಿವಸ. ಅಲ್ಲಿಂದ ತಮಸ್ಸು ಅಂದ್ರೆ ಕತ್ತಲೆಯು ಜಾಸ್ತಿ ಆಗ್ತಾ ಹೋಗುತ್ತೆ, ಬೆಳಕಿನ ಅವಧಿಯು ಕಡಿಮೆ ಆಗ್ತಾ ಬರುತ್ತೆ. ಇನ್ನು ದಕ್ಷಿಣಾಯನದ ಪುಣ್ಯಕಾಲ, ಅದ್ರ ಜೊತೆಗೆ ಅವತ್ತು ಆಷಾಢದ ಶುಕ್ರವಾರ ಬೇರೆ ಇರೋದ್ರಿಂದ ನಿಮಗೆ ಆಡಿ ಶುಕ್ರವಾರದ ಪೂಜೆ, ಮಹಾಲಕ್ಷ್ಮಿ ಪೂಜೆ ಶುರುವಾಗ್ತಕ್ಕಂತಹ ಮೊದಲನೇ ದಿವಸ. ಇನ್ನು 24ನೇ ತಾರೀಕಿಗೆ ಆಡಿ ಶುಕ್ರವಾರದ 2ನೇ ಲಕ್ಷ್ಮಿ ಪೂಜೆ ಇರ್ತಕ್ಕಂತಹದ್ದು. ಅದೇ ರೀತಿಯಾಗಿ 29ನೇ ತಾರೀಕು 7ನೇ ತಿಂಗಳು 2026ಕ್ಕೆ ವಿಶೇಷವಾಗಿ ಗುರುಪೌರ್ಣಮಿ ಇರ್ತಕ್ಕಂತಹದ್ದು. ನೋಡಿ, ಗುರುಪೌರ್ಣಮಿ ಅಂತ ಹೇಳ್ತಾ ಇದ್ದ ಹಾಗೆ ಗುರುಗಳನ್ನ, ವ್ಯಾಸರನ್ನ ಆರಾಧನೆ ಮಾಡ್ಬೇಕಾಗಿರ್ತಕ್ಕಂಥ ದಿವಸ. ಆದ್ರೆ ಇವತ್ತು ಬೇರೆ ಬೇರೆ ರೀತಿಯಾಗಿ ಅದೆಲ್ಲ ಕನ್ವರ್ಟ್ ಆಗೋಗ್ಬಿಟ್ಟಿದೆ. ಕಂಡದ್ದನ್ನೆಲ್ಲ ಮಾಡುವಂತಹದ್ದಾಗೋಗಿದೆ. ಖಂಡಿತವಾಗಿಯೂ ಯಾರು ಆ ರೀತಿಯಾಗಿ ಮಾಡಕ್ ಹೋಗ್ಬೇಡಿ. ಗುರುಪೌರ್ಣಮಿ ವ್ಯಾಸರಾಯರಿಗೋಸ್ಕರವೇ ಇರ್ತಕ್ಕಂಥದ್ದು, ವೇದವ್ಯಾಸರ ಉಪಾಸನೆಗಂತಲೇ ಇರ್ತಕ್ಕಂಥದ್ದು.
ಅವರ ವಿಶೇಷ ಜ್ಞಾನ ಚಿಂತನೆಗಳನ್ನ ಮಾಡ್ತಕ್ಕಂಥದ್ದು. ಹಾಗಂತ ಹೇಳಿ ನಿಮ್ಮ ಗುರುಗಳನ್ನು ಚಿಂತನೆ ಮಾಡಬೇಡಿ ಅನ್ನೋದು ನಮ್ಮ ಅಭಿಪ್ರಾಯವಲ್ಲ. ಆದ್ರೆ ದಿನ ಬದಲಾವಣೆ ಮಾಡಕ್ ಹೋಗ್ಬೇಡಿ. ಈಗ ನಿಮ್ಮ ಹುಟ್ಟುಹಬ್ಬದ ದಿವಸ ನಿಮ್ಗೆ ಇಷ್ಟವಾದಂತವ್ರ ಹುಟ್ಟುಹಬ್ಬ ಅಂತ ಹೇಳಿ ನಾವು ಆಚರಣೆ ಮಾಡ್ಲಿಕ್ಕೆ ಆಗಲ್ಲ ಅಲ್ವಾ? ನಿಮ್ ಹುಟ್ಟುಹಬ್ಬನೇ. ಅದೇ ರೀತಿಯಾಗಿ ಇನ್ನೊಬ್ರು ಹುಟ್ಟುಹಬ್ಬನೇ. ಇಲ್ಲ, ನಾನು ಬೇರೆ ಅಲ್ಲ, ಅವ್ರು ಬೇರೆ ಅಲ್ಲ, ಅವ್ರು ನಮಗೆ ಜೀವ. ಸಾಧ್ಯ 1000 ಆದರೂ ಸಹ ಸತ್ಯ ಪರಮಾರ್ಥ ಬೇರೆಯೇ ಇರುತ್ತೆ. ಅವತ್ತಿನ ದಿವಸ ಆರಾಧನೆ ಮಗೆ ಒಳಪಡಿಸಬೇಕಾಗಿದ್ದಂತಹದ್ದು ವ್ಯಾಸರನ್ನೇ ಹೊರತು ಬೇರೆಯವರನ್ನಲ್ಲ. ಅರ್ಥ ಮಾಡ್ಕೊಳ್ಳಿ. ಇದಿಷ್ಟು ಈ ತಿಂಗಳ ಒಂದು ವಿಶೇಷವಾದಂತಹ ದಿನ ವಿಶೇಷತೆಗಳು ಅಂತ ಗಮನಿಸಬಹುದು. ಅದೇ ರೀತಿಯಾಗಿ ಗ್ರಹಗಳ ಬದಲಾವಣೆಯನ್ನ ನೋಡೋದಾಯ್ತು ಅಂತ ಹೇಳಿದ್ರೆ 4ನೇ ತಾರೀಕು 7ನೇ ತಿಂಗಳು 2026ಕ್ಕೆ ಸಿಂಹ ರಾಶಿಗೆ ಶುಕ್ರ ಪ್ರವೇಶ ಮಾಡ್ತಾನೆ. ಅದೇ ರೀತಿಯಾಗಿ 7ನೇ ತಾರೀಕು 7ನೇ ತಿಂಗಳು 2026ಕ್ಕೆ ಮಿಥುನ ರಾಶಿಗೆ ಒಂದು ವಕ್ರೀಗತನಾಗಿರ್ತಕ್ಕಂತಹ ಬುಧನ ಪ್ರವೇಶವಾಗ್ತದೆ. ಅದೇ ರೀತಿಯಾಗಿ 17ನೇ ತಾರೀಕು 7ನೇ ತಿಂಗಳು 2026ಕ್ಕೆ ಕಟಕ ರಾಶಿಗೆ ರವಿ ಪ್ರವೇಶವಾಗುತ್ತೆ. ಇದಿಷ್ಟು ಗ್ರಹಗಳ ಸಂಚಾರದ ವಿಶೇಷವಾಗಿರ್ತಕ್ಕಂತಹ ದಿನಾಂಕಗಳು. ಇದರ ಆಧಾರದ ಮೇಲೆ ನಿಮ್ಮ ಈ ಒಂದು ಮಾಸ ಭವಿಷ್ಯ ಹೇಗಿರುತ್ತೆ ಅನ್ನುವಂತಹ ಒಂದು ಸಣ್ಣ ಇಣುಕು ನೋಟ ಇದಾಗಿರುತ್ತೆ. ಇದು ನಿಮ್ಮ ದಶಾಭುಕ್ತಿಯನ್ನ ಒಳಗೊಂಡಿರೋದಿಲ್ಲ. ಹಾಗಾಗಿ ನಿಮ್ಮ ಜಾತಕದಲ್ಲಿ ಯಾವ ರೀತಿಯಾದಂತಹ ದಶ ನಡೀತಿದೆ, ಭುಕ್ತಿ ನಡೀತಿದೆ ಅನ್ನೋದನ್ನ ತಿಳ್ಕೊಳ್ಬೇಕು. ಜಾತಕದ ಸಮಯ ಹೇಗಿದೆ, ನಿಮ್ಮ ಜೀವನದ ಬಹುಭಾಗದ ಸಮಯ ನಿಮ್ಮ ಜಾತಕದ ಮೇಲೆ ಆಧಾರವಾಗಿರುತ್ತೆ. ಹಾಗಾಗಿ ಜಾತಕದಲ್ಲಿ ಯಾವ ಸಮಯ ನಡೀತಿದೆ ಅಂತ ಗೊತ್ತಾಗ್ಬೇಕು ಅಂದ್ರೆ ನಿಮ್ ಜನ್ಮ ಜಾತಕವನ್ನ ಒಮ್ಮೆ ವಿಶ್ಲೇಷಣೆ ಮಾಡಿಸ್ಬೇಕಾಗತ್ತೆ. ಕಾರಣ ಏನಂದ್ರೆ ಗೋಚಾರದ ಫಲ ಜೀವನಕ್ಕೆ 20 ಭಾಗದಷ್ಟು ನಿಮಗೆ ಒಂದು ಒಳ್ಳೇದು ಅಥವಾ ಕೆಡಕನ್ನ ಕೊಡೋದಾಯ್ತು ಅಂತ ಹೇಳಿದ್ರೆ ಇನ್ನು 80 ಭಾಗ ಒಳ್ಳೇದು ಅಥವಾ ಕೆಡಕನ್ನ ಕೊಡೋದು ನಿಮ್ಮ ಜನ್ಮ ಜಾತಕ. ಹಾಗಾಗಿ ನಿಮ್ಮ ಜನ್ಮ ಜಾತಕ ಏನಿದೆ ಅನ್ನೋದನ್ನ ಮೊದಲನೇದಾಗಿ ಪರಿಶೀಲನೆ ಮಾಡಿಸ್ಕೊಳ್ಬೇಕಾಗತ್ತೆ. ಅದರ ಆಧಾರದಲ್ಲಿ ಗೋಚಾರದ ಫಲಗಳನ್ನು ಸಹ ನಾವು ಮಿಶ್ರಣ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ವಿಶೇಷವಾಗಿ ಈ ತಿಂಗಳ ಇನ್ನೊಂದು ದೊಡ್ಡ ಮಟ್ಟದ ಪರಿವರ್ತನೆ ಇರತಕ್ಕಂತಹ ದಿನ ಅಂತಂದ್ರೆ ಇಡೀ ಪ್ರಪಂಚದಲ್ಲೇ ಮೊಟ್ಟ ಮೊದಲನೆಯ ಬಾರಿಗೆ ನಿಮಗೆ ಕಂಡು ಕೇಳರಿಯದಂತಹ ವಿಚಾರವೊಂದು ಇದೇ ತಿಂಗಳು ಭಗವತ್ ಪ್ರೇರಣೆಯಿಂದ ನಮ್ಮ ಮುಖಾಂತರವಾಗಿ ನಡೀತಾ ಇದೆ. ಬಹಳ ವಿಶಿಷ್ಟ ಮತ್ತು ವಿಶೇಷವಾಗಿರ್ತಕ್ಕಂತಹ ದಿನ. ಈ ಮಾಸ ಭವಿಷ್ಯದ ವಿಶೇಷತೆ ಹೇಳಬೇಕಾದ್ರೆ ಆ ದಿನಾಂಕವನ್ನ ಹೇಳಿರ್ಲಿಲ್ಲ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಆ ವಿಶೇಷವಾಗಿರ್ತಕ್ಕಂತಹ 12ನೇ ತಾರೀಕು 7ನೇ ತಿಂಗಳು 2026 ಆ ಭಾನುವಾರದ ಪ್ರದೋಷದ ಕಾಲ ನಿಮ್ಮ ಬದುಕನ್ನೇ ಬದಲಾವಣೆ ಮಾಡಿಕೊಳ್ಳೋದಕ್ಕೆ ಬಹಳ ದೊಡ್ಡ ಮಟ್ಟಕ್ಕೆ ಸಹಾಯ ಮಾಡ್ತಕ್ಕಂತಹ ದಿವಸ. ಎಲ್ಲೂ ಸಹ ಈ ನಿಮಗೆ ಇತಿಹಾಸದಲ್ಲೇ ಇಲ್ಲದೆ ಇರತಕ್ಕಂತಹ ಒಂದು ಹೊಸ ಇತಿಹಾಸ ಸೃಷ್ಟಿ ಆಗತಕ್ಕಂತಹ ದಿವಸ ಅಂತಾನೆ ಹೇಳಬಹುದು. ಏನು ಎತ್ತ ಅನ್ನೋದನ್ನ ವಿಡಿಯೋನಲ್ಲಿ ಮುಂದೆ ನಾವು ಹೇಳ್ತಾ ಹೋಗ್ತೇವೆ. ಈಗ ಮಾಸ ಭವಿಷ್ಯದ ಕಡೆಗೆ ಗಮನವನ್ನ ಹರಿಸೋಣ. ಧನಸ್ಸು ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ಒಂದು ಜುಲೈನ ತಿಂಗಳಲ್ಲಿ ನೋಡೋದಾಯ್ತು ಅಂತ ಹೇಳಿದ್ರೆ ತೃತೀಯದಲ್ಲಿ ಇರ್ತಕ್ಕಂತಹ ರಾಹು, 4ನೇ ಮನೆಯಲ್ಲಿರ್ತಕ್ಕಂತಹ ಒಂದು ಶನಿ, 6ನೇ ಮನೆಯಲ್ಲಿರ್ತಕ್ಕಂತಹ ಕುಜ, 7ನೇ ಮನೆಯಲ್ಲಿರ್ತಕ್ಕಂತಹ ಬುಧ, 8ನೇ ಮನೆಯಲ್ಲಿರುವಂತಹ ರವಿ ಮತ್ತು ಗುರು, 9ನೇ ಮನೆಯಲ್ಲಿರ್ತಕ್ಕಂತಹ ಶುಕ್ರ ಮತ್ತು ಕೇತು. ಗೋಚಾರದ ರೀತಿಯಲ್ಲಿ ಬಹಳ ಅವಯೋಗವಾಗಿರ್ತಕ್ಕಂತಹ ತಿಂಗಳು ಅಂತಾನೆ ಹೇಳ್ಬೇಕಾಗ್ತದೆ. ಆದ್ರೆ ನಿಮ್ಮ ಜನ್ಮ ಜಾತಕದಲ್ಲಿ ಏನಾದ್ರೂ ಶುಭ ರೀತಿಯಾಗಿರ್ತಕ್ಕಂತಹ ಗ್ರಹದ ದಶಾಭುಕ್ತಿಗಳೇನಾದ್ರೂ ನಡೀತಾ ಇದ್ರೆ ಈಗ ಹೇಳುವಂತಹ ಫಲಗಳಲ್ಲಿ ಸ್ವಲ್ಪ ಕಡಿಮೆಯ ಅಶುಭ ಫಲಗಳನ್ನ ಅನುಭವಿಸ್ಬೇಕಾಗತ್ತೆ. ಹಾಗಂತ ಹೇಳಿ ಪೂರ್ತಿ ಹೋಗೋದಿಲ್ಲ, ಅನುಭವದ್ರಲ್ಲಿ ನಿಮಗೆ ಕಡಿಮೆ ಆಗುವಂತಹ ಸಾಧ್ಯತೆಗಳು ಇರ್ತವೆ. ತೃತೀಯದ ರಾಹು ಬಹಳ ಒಳ್ಳೆಯದನ್ನೇ ಆದರೂನು ಆ ರಾಶಿಯ ರಾಶ್ಯಾಧಿಪತಿಯಾಗಿರ್ತಕ್ಕಂತಹ ಶನಿಯೋ ಚತುರ್ಥದಲ್ಲಿ ಅರ್ಧಾಷ್ಟಮ ಶನಿಯ ಪೀಡೆಯಾಗಿ ಕೂತ್ಕೊಂಡಿರ್ತಕ್ಕಂಥದ್ದು. ಕುಟುಂಬದಲ್ಲಿ ಕಿರಿಕಿರಿಗಳು, ಸಂಗಾತಿಯೊಟ್ಟಿಗೆ ವೈಮನಸ್ಯ, ತಾಯಿಯ ಆರೋಗ್ಯದಲ್ಲಿ ಅನಾರೋಗ್ಯಗಳು ಜಾಸ್ತಿ ಆಗ್ತಕ್ಕಂಥದ್ದು, ಮನೆಯಲ್ಲಿ ಶಾಂತಿ ಅನ್ನೋದಿರೋದಿಲ್ಲ, ತುಂಬಾ ತಿರುಗಾಟಗಳು, ಅಲೆದಾಟಗಳು ಜಾಸ್ತಿ, ಏನು ಮಾಡ್ಕೊಳ್ಳೋದಕ್ಕೂ ಮನಸ್ಸನ್ನೋದು ಇರೋದಿಲ್ಲ. ಕೌಟುಂಬಿಕ ಕ್ಷೇತ್ರ ಒಂದು ಕುರುಕ್ಷೇತ್ರವಾಗ್ಬಿಟ್ಟಿರತ್ತೆ. ನಿಮಗೆ ನೆಮ್ಮದಿ ಅನ್ನುವಂಥದ್ದು ಕುಟುಂಬದ ಒಳಗಡೆ ಇರೋದಿಲ್ಲ, ಸುಖ ಕಳ್ಕೊಂಡ್ಬಿಟ್ಟಿರ್ತೀರಿ, ದುಃಖಗಳು ಜಾಸ್ತಿ ಆಗ್ತಕ್ಕಂತಹದ್ದು. ನಿಮ್ಮ ಪ್ರತಿ ಹೆಜ್ಜೆಯಲ್ಲೂ ಸಹ ಒಂದಲ್ಲ ಒಂದು ತಾಪತ್ರೆಗಳು ಕಾಡ್ತಾನೆ ಹೋಗುತ್ತೆ. ಧನಸ್ಸು ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ತುಂಬಾ ಜಾಗ್ರತೆಯಾಗಿ ಇರಬೇಕು. ತುಂಬಾ ಅಂದ್ರೆ ತುಂಬಾ
ಹುಷಾರಾಗಿ ಹೆಜ್ಜೆಯನ್ನ ಇಡ್ಬೇಕಾಗತ್ತೆ ಧನಸ್ಸು ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರು. ಇನ್ನು 6ನೇ ಮನೆಯಲ್ಲಿರ್ತಕ್ಕಂತಹ ಕುಜ ಪಂಚಮಾಧಿಪತಿ ಮತ್ತು ವ್ಯಯಾಧಿಪತಿ ಆಗಿರ್ತಕ್ಕಂತಹ ಕುಜನು 6ನೇ ಮನೆ ರೋಗಸ್ಥಾನದಲ್ಲಿದ್ದು, ಆ ರೋಗಸ್ಥಾನಾಧಿಪತಿಯು ಕೇತುವಿನಿಂದ ಪೀಡಾ ಯುಕ್ತನಾಗಿದ್ದಾನೆ. ಹಾಗಾಗಿ ಅನಾರೋಗ್ಯಗಳು ಜಾಸ್ತಿ ಆಗತ್ತೆ. ಅದರಲ್ಲೂ ಈ ಕುತ್ತಿಗೆ ಭಾಗ, ಈ ಹಿಂಭಾಗ, ಕುತ್ತಿಗೆ, ಇವೆಲ್ಲವೂ ತಲೆಯ ಹಿಂಭಾಗ, ಅವೆಲ್ಲವೂ ಸಹ ನಿಮ್ಗೆ ನೋವಿಗೆ ಅಥವಾ ಸಣ್ಣ ಪುಟ್ಟ ಶಸ್ತ್ರಚಿಕಿತ್ಸೆಗಳಿಗೆ ಒಂದು ಒಳಗಾಗ್ತಕ್ಕಂತಹ ಸಾಧ್ಯತೆಗಳಿದಾವೆ. ತುಂಬಾ ಹುಷಾರಾಗಿರ್ಬೇಕು. ಧನಸ್ಸು ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರು ನೋವಿನ ಮೇಲೆ ನೋವು, ಯಾತನೆ ಮೇಲೆ ಯಾತನೆ, ಜೀವನಾನೇ ಒಂದು ರೀತಿ ಸಂಕಷ್ಟಮಯವಾಗಿರತಕ್ಕಂತಹ ರೀತಿನಲ್ಲಿ ಇದ್ಬಿಟ್ಟಿರುತ್ತೆ. ಇನ್ನು ಸಪ್ತಮಾಧಿಪತಿಯು ಸಪ್ತಮದಲ್ಲೇ ಕಾರಕೋ ಭಾವನಾಶನ ಅನ್ನೋ ರೀತಿನಲ್ಲಿ ಆ ಸಂಸಾರದ ಜೀವನವೂ ಸಹ ನೆಮ್ಮದಿಯಾಗಿ ಇರೋದಿಲ್ಲ. ಒಂದಲ್ಲ ಒಂದು ತಾಪತ್ರೆಗಳು. ಇನ್ನೇನು ಮದುವೆ ಆಗಬೇಕು ಅಂತ ಅಂದ್ಕೊಂಡಿರ್ತೀರಿ, ನಿಂತು ಹೋಗ್ತಕ್ಕಂಥದ್ದು, ಅಥವಾ ಮದುವೆ ಜೀವನದಲ್ಲಿ ಸಮಸ್ಯೆಗಳು ಬರ್ತಕ್ಕಂಥದ್ದು. ಅಷ್ಟಮದಲ್ಲಿ ಭಾಗ್ಯಾಧಿಪತಿ, ಭಾಗ್ಯದ ಅಭಿವೃದ್ಧಿಯೇ ನಿಮಗೆ ನಿಂತು ಹೋಗ್ಬಿಡತ್ತೆ. ತುಂಬಾ ಗೊಂದಲಗಳು ಜಾಸ್ತಿ, ತುಂಬಾ ಕಷ್ಟಗಳು ಜಾಸ್ತಿ. ಕೋರ್ಟು ಕಚೇರಿ ವ್ಯಾಜ್ಯಗಳೇನಾದ್ರೂ ಇತ್ತು ಅಂದ್ರೆ ನಿಮ್ಮ ವಿರುದ್ಧವಾಗಿ ತೀರ್ಪುಗಳು ಬರ್ತಕ್ಕಂತಹ ಸಾಧ್ಯತೆಗಳು. ನಿಮ್ಗೆ ಸುಮ್ನೆ ಆರೋಪ ಅಪವಾದಗಳನ್ನ ಸೃಷ್ಟಿ ಮಾಡ್ತಾ ಇರ್ತಾರೆ ನಿಮ್ಮ ಮೇಲೆ. ಸ್ವಲ್ಪನೂ ನಿಮಗೆ ಒಂದಿಷ್ಟು ನೆಮ್ಮದಿ ಅನ್ನುವಂಥದ್ದು ಸಿಕ್ಕಲ್ಲ. ಜಾಗ್ರತೆ ಜಾಗ್ರತೆ ಜಾಗ್ರತೆ. ಹೇಳೋ ಪರಿಹಾರಗಳನ್ನ ಸರಿಯಾಗಿ ಮಾಡ್ಕೊಳ್ಳಿ. ಇನ್ನು ಈಗಾಗಲೇ ನೀವು ಗುರುಬಲವನ್ನು ಕಳ್ಕೊಂಡ್ಬಿಟ್ಟಿದ್ದೀರಿ. ಸೊ ಹಾಗಾಗಿ ಅಷ್ಟಮದಲ್ಲಿರ್ತಕ್ಕಂತಹ ಗುರು ತುಂಬಾ ಅನಾರೋಗ್ಯಗಳು, ಆರೋಗ್ಯದ ಮೇಲೆ ಪ್ರಭಾವ ಬೀರ್ತಕ್ಕಂಥದ್ದು, ಅದು ಸಹ ತುಂಬಾ ಕೆಡಕಿನ ಛಾಯೆ. ಅದರಲ್ಲೂ ಉಚ್ಚಂಗತನಾಗಿರ್ತಕ್ಕಂತಹ ಗುರು ಅಷ್ಟಮದೊಳಗಡೆ ನಿಮ್ಮ ಜೀವನದ ಬುಡಮೇಲು ಮಾಡ್ತಕ್ಕಂತಹದ್ದು, ಅಳ್ಳಾಡಿಸ್ತಕ್ಕಂಥದ್ದು ಆಗ್ಬಿಡತ್ತೆ. ಇದಕ್ಕೆ ಹೆದರ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ತುಂಬಾ ಜನರು ಈಗಾಗಲೇ ಗುರು ಶಾಂತಿಯನ್ನು ಮಾಡಿಸ್ಕೊಂಡಿದ್ದೀರಿ, ಯೋಚನೆ ಮಾಡಕ್ ಹೋಗೋದು ಬೇಡ. ಶನಿ ಶಾಂತಿಯನ್ನು ಮಾಡಿಸ್ಕೊಳ್ಳೋದು ಮರಿಬೇಡಿ. ಶನಿ ಶಾಂತಿಯನ್ನ ಜುಲೈನ 12ನೇ ತಾರೀಕು ಭಾನುವಾರದ ದಿವಸ ವಿಶೇಷವಾಗಿ ಇಡಲಾಗಿದೆ. ಜೊತೆಗೆ ಇದೇ ತಿಂಗಳು ಅಂದ್ರೆ ಜುಲೈನಲ್ಲೇ ಒಂದಿಷ್ಟು ಶನಿ ವಕ್ರೀಗತನಾಗ್ತಾನೆ. ವಕ್ರೀಗತನಾಗೋಕ್ಕೂ ಮುಂಚಿತವಾಗಿ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ನೀವು ಒಂದು ಶನಿ ಶಾಂತಿಯನ್ನ ಮಾಡಿಸ್ಕೊಂಬಿಡಿ. ಶನಿ ಶಾಂತಿಯನ್ನ ನಾವೇ ಮಾಡ್ತಾ ಇದ್ದೇವೆ. ಪವಮಾನ್ ಹೋಮದ ಮುಖಾಂತರವಾಗಿ ನಿಮಗೆ ವಿಶೇಷವಾಗಿ ಈಶ್ವರನ ಉಪಾಸನೆಗಳು, ಮಹಾಮೃತ್ಯುಂಜಯ ಪೂಜೆ, ಮಹಾಮೃತ್ಯುಂಜಯ ಹೋಮ, ಪವಮಾನ ಪೂಜೆ, ಪವಮಾನ ಹೋಮ, ಅದ್ರ ಜೊತೆಗೆ ಶನಿ ಶಾಂತಿಯ ಪೂಜೆ, ಮಹಾಯಾಗದ ಮುಖಾಂತರವಾಗಿ ನಿಮಗೆ ಮಾಡ್ತಾ ಇದ್ದೇವೆ. ಅದರಿಂದ ಬರುವಂತಹ ಪ್ರಸಾದಗಳನ್ನ ನಿಮ್ಗೆ ಒಂದು ಆನ್ಲೈನ್ ನಲ್ಲಿ ಬುಕ್ ಮಾಡ್ಕೊಂಡು ಅವ್ರಿಗೆ ಮನೆಗೆ ಕಳಿಸ್ತೀವಿ. ಇಲ್ಲ ಅಂತ ಹೇಳಿದ್ರೆ ನೇರವಾಗಿ ನಮ್ಮ ಸ್ಥಳಕ್ಕೆ ಬಂದು ತಗೋಬಹುದು. ಶನಿ ಶಾಂತಿ ಮುಖಾಂತರವಾಗಿ ಒಂದು ವಿಶೇಷವಾದಂತಹ ಘಟನೆಯು ಅವತ್ತು ಘಟಿಸ್ತಾ ಇದೆ. ಏನಪ್ಪಾ ಅಂತ ಹೇಳಿದ್ರೆ, ಇಡೀ ಪ್ರಪಂಚದಲ್ಲೇ ಎಲ್ಲೂ ಇಲ್ಲದಂತಹ ಮತ್ತು ಶನಿಗೆ ಯಾರಾದರೂ ಭಯಪಡಿಸಿದ್ದಾರೆ ಅಂತಂದ್ರೆ ಅದು ಹನುಮದೇವರು ಮಾತ್ರ. ಹಾಗಾಗಿಯೇ ಏಕಶಿಲೆಯಲ್ಲಿ ನಾವು ವಿಶೇಷವಾಗಿ ಶನಿ ಮತ್ತು ಹನುಮಂತನನ್ನ ಕೆತ್ತಿ ಮುಂಭಾಗದಲ್ಲಿ ಅಭಯ ವರಪ್ರದಾಯಕನಾಗಿರತಕ್ಕಂತಹ ಹನುಮಂತನನ್ನ ದಕ್ಷಿಣಕ್ಕೆ ಅಭಿಮುಖವಾಗಿ ಪ್ರತಿಷ್ಠೆಯನ್ನ ಮಾಡಿ, ಹಿಂಭಾಗದ ಉತ್ತರದಲ್ಲಿ ಕನ್ನಡಿಯ ಮುಖಾಂತರವಾಗಿ ಶನಿ ದರ್ಶನವನ್ನ ಮಾಡಿಸ್ತೇವೆ. ಆ ಮಾಡಿಸೋದ್ರಿಂದಾಗಿ ನಿಮಗೆ ಶನಿಯ ನೇರ ದೃಷ್ಟಿಯ ಪ್ರಭಾವ ಆಗೋದಿಲ್ಲ. ಜೊತೆಗೆ ಯಾವುದೇ ಕಾರಣಕ್ಕೂ ಶನಿ ಯಾರ ಮಾತಿಗಾದ್ರೂ ಬಗ್ಗುತ್ತಾನೆ ಅಂತ ಹೇಳಿದ್ರೆ ಅದು ಹನುಮಂತನ ಮಾತಿಗೆ ಮಾತ್ರವೇ ಬಗ್ಗುತಕ್ಕಂತಹದ್ದು, ಹನುಮಂತನಿಗೆ ಮಾತ್ರ ಹೆದರತಕ್ಕಂಥದ್ದು. ಜೊತೆಗೆ ಹನುಮಂತನಿಗೆ ವಾಕ್ಯ ಕೊಟ್ಟಿದ್ದಾನೆ, ನಿನ್ನ ಭಕ್ತರಿಗೆ ನಾನು ಪೀಡನೆ ಮಾಡೋದಿಲ್ಲ ಅಂತ ಹೇಳಿ. ಹಾಗಾಗಿ ಹನುಮಂತ ಸಮೇತವಾಗಿರತಕ್ಕಂತಹ ನಮ್ಮ ಈ ವಿಶೇಷವಾದಂತಹ ಶನಿಮೂರ್ತಿಯನ್ನ ನಾವು ಮೇ 31ನೇ ತಾರೀಕಿನ ಗುರು ಮಹಾಯಾಗದಂದು ಲೋಕದಲ್ಲಿ ನಿಮಗೆ ತೋರಿಸಿದ್ದೇವೆ. ಬಂದಂತಹ ಯಾಗಕ್ಕೆ ಬಂದಂತಹವರೆಲ್ಲ ಆ ಮೂರ್ತಿಯನ್ನ ನೋಡಿ ಬಹಳ ಸಂತೋಷ ಪಟ್ಟಿದ್ದಾರೆ. ಆ ಒಂದು ಮೂರ್ತಿಯ ಪ್ರತಿಷ್ಠಾಪನೆಯ ಕಾರ್ಯ 12ನೇ ತಾರೀಕು 7ನೇ ತಿಂಗಳು 2026 ನಡೆಯುತ್ತೆ. ಅಂದ್ರೆ ಜುಲೈ ತಿಂಗಳ 12ನೇ ತಾರೀಕಿನಿಂದ ನಡೆಯುತ್ತೆ. ಸ್ವತಃ ನಿಮ್ಮ ಕೈಯಾರೆಯೇ ಸ್ವಾಮಿಗೆ ಎಳ್ಳೆಣ್ಣೆಯ ಅಭಿಷೇಕವನ್ನ ಮಾಡತಕ್ಕಂತಹ ಅವಕಾಶವನ್ನು ಸಹ ನಾವು ಕೊಡ್ತಾ ಇದ್ದೇವೆ. ಮೂಲ ಪ್ರತಿಷ್ಠಾಪನಾ ಮೂರ್ತಿಗೆ ಪ್ರಪಂಚದಲ್ಲಿ ಎಲ್ಲೂ ಸಹ ನಿಮಗೆ ನಿಮ್ಮ ಕೈಯಾರೆಯೇ ಅಭಿಷೇಕವನ್ನ ಮಾಡ್ತಕ್ಕಂತಹ, ಎಳ್ಳೆಣ್ಣೆಯ ಅಭಿಷೇಕವನ್ನ ಮಾಡ್ತಕ್ಕಂತಹ
ಒಂದು ವಿಶೇಷವಾದಂತಹ ಪದ್ಧತಿ ಎಲ್ಲೂ ಇಲ್ಲ. ಹಾಗಾದ್ರೆ ಕೇಳಬಹುದು, ಶನಿಶಿಂಗಣಾಪುರದಲ್ಲಿ ಮಾಡ್ತೀವಲ್ಲ ಗುರುಗಳೇ ಅಂತ. ಶನಿಶಿಂಗಣಾಪುರದಲ್ಲಿ ಮೂಲ ಉದ್ಭವ ಮೂರ್ತಿಯೇ ಹೊರತು ಪ್ರತಿಷ್ಠಾಪನಾ ಮೂರ್ತಿ ಅಲ್ಲ. ನಿಮ್ಗೆಲ್ಲೇ ಪ್ರತಿಷ್ಠಾಪನೆ ಮಾಡಿದ್ರು ಸಹ ಒಂದು ಮೂಲದಿಂದ ಹೊರಗಡೆಯೇ ನಿಮ್ಮನ್ನ ಇಟ್ಟಿರ್ತಾರೆಯೇ ಹೊರತು ಮೂರ್ತಿಯನ್ನ ಮುಟ್ಟೋಕ್ ಅವಕಾಶ ಕೊಡೋದಿಲ್ಲ. ಆದರೆ ನಮ್ಮ ಒಂದು ಮಠದಲ್ಲಿ ಸ್ಥಾಪನೆ ಆಗ್ತಾ ಇರತಕ್ಕಂತಹ ಈ ಒಂದು ವಿಶೇಷವಾದ ಮೂರ್ತಿಯನ್ನ ಸ್ವತಃ ನಿಮ್ಮ ಕೈಯಾರೆ ಸ್ಪರ್ಶಿಸಿ ಸ್ಪರ್ಶ ದರ್ಶನವನ್ನ ತೆಗೆದುಕೊಂಡು ಅದಾದ ನಂತರ ನೀವೇ ನಿಮ್ಮ ಕೈಯಾರೆ ಎಳ್ಳೆಣ್ಣೆಯ ಅಭಿಷೇಕವನ್ನ ಮಾಡೋದಕ್ಕೆ ಅವಕಾಶವನ್ನ ಕೊಡಲಾಗತ್ತೆ. ಹಾಗಾಗಿ ಬರುವಂತಹ ಭಕ್ತಾದಿಗಳು ಈ ಒಂದು ವಿಶೇಷವಾದಂತಹ ಸದಾವಕಾಶವನ್ನು ಮಾಡ್ಕೋಬಹುದು. ಅವತ್ತು ಒಂದಿನ ಮಾತ್ರ ಸ್ಪರ್ಶ ದರ್ಶನ ಅಲ್ಲ, ಸದಾ ಕಾಲ ಆ ಆಲಯ ಎಲ್ಲಿಯವರೆಗೂ ಸೂರ್ಯ ಚಂದ್ರ ಇರುವವರೆಗೂ ಎಲ್ಲಿಯವರೆಗೂ ಇರ್ತದೋ ಅಲ್ಲಿಯವರೆಗೂ ಸಹ ನಾವು ಇರಲಿ ಇಲ್ಲದೆ ಇರಲಿ ಬರುವಂತಹ ಪ್ರತಿ ಭಕ್ತರಿಗೂ ಸಹ ಸ್ಪರ್ಶ ದರ್ಶನ ನಿಮ್ಮ ಕೈಯಾರೆ ಸ್ವತಃ ಅವಧಿಯ ಒಂದು ಸಮಯ ನೋಡಿಕೊಂಡು ಎಳ್ಳೆಣ್ಣೆಯ ಅಭಿಷೇಕವನ್ನ ನೀವು ಮಾಡುವಂತಹ ಅವಕಾಶವನ್ನ ಕೊಡ್ತೇವೆ. ಹಾಗಾಗಿ ಈ ದೇವಸ್ಥಾನದ ನಿರ್ಮಾಣ ಕಾರ್ಯ ಸಹ ನಡೀತಾ ಇದೆ. ಅದಕ್ಕೆ ಭಕ್ತರು, ನಮ್ಮ ಶಂಕರಾನಂದ ಟಿವಿಯ ಅನುಯಾಯಿಗಳು, ಸಬ್ಸ್ಕ್ರೈಬರ್ಸ್ ಯಾರ್ಯಾರಿದ್ದೀರಿ, ನಿಮ್ಮ ತನು ಮನ ಧನವನ್ನ ವಿಶೇಷವಾಗಿ ಅರ್ಪಣೆ ಮಾಡಿ. ಯಾರಾದ್ರೂ ಹಣಕಾಸಿನ ಸಹಾಯ ಮಾಡಬೇಕು ಅಂತ ಅಂದ್ಕೊಂಡಿರ್ತಕ್ಕಂಥವ್ರು ಇಲ್ಲೇ ಇರ್ತಕ್ಕಂತಹ ಒಂದು ಫೋನ್ ನಂಬರ್ಗೆ ನಿಮ್ಮ ಕೈಲಾದಷ್ಟು ಹಣದ ಸಹಾಯವನ್ನ ಮಾಡಿ ದೇವಸ್ಥಾನಕ್ಕೆ ಸಹಾಯ ಅಂತ ಹೇಳಿ ಒಂದು ಮೆಸೇಜ್ ಅನ್ನ ವಾಟ್ಸಪ್ ನಲ್ಲಿ ಹಾಕಿ. ಶುಭವಾಗ್ಲಿ. ಈ ಸದುಪಯೋಗವನ್ನ ತಾವೆಲ್ಲರೂ ಸಹ ಪಡ್ಕೋಬೇಕು. ನಿಮ್ಮೆಲ್ಲರಿಗೂ ಸಹ ಒಳ್ಳೇದ್ ಆಗ್ಲಿ ಅಂತ ಹೇಳ್ತಾ, ವಿಶೇಷವಾಗಿರತಕ್ಕಂತಹ ಹರತಲೆಯಲ್ಲಿ, ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಹರತಲೆ ಗ್ರಾಮದಲ್ಲಿ ವಿಶೇಷವಾಗಿ ದಕ್ಷಿಣ ಮುಖ ಹನುಮ ಸಮೇತ ಶನಿದೇವರ ಪ್ರತಿಷ್ಠಾಪನೆಯು ಜುಲೈ 12ನೇ ತಾರೀಕಿನಂದು ನಡೀತಾ ಇದೆ. ತಾವೆಲ್ಲರೂ ಸಹ ಬರಬಹುದು. ಅವತ್ತು ಶನಿ ಮಹಾಯಾಗವನ್ನು ಸಹ ಮಾಡ್ತಾ ಇದ್ದೇವೆ. ಶನಿ ಮಹಾಯಾಗದ ಮುಖಾಂತರವಾಗಿ ಪವಮಾನ ಹೋಮವನ್ನು ಮಾಡಿಸಿ ಹನುಮತ್ ಸಮೇತ ಶನಿದೇವರಿಗೆ ಉಪಾಸನೆಯನ್ನ ಮಾಡಿಸಿ, ಯಾರ್ಯಾರಿಗೆ ಶನಿ ಪೀಡನೆಯ ರಾಶಿಗಳಿದ್ದಾವಲ್ಲ ಆ ರಾಶಿಗಳವರು ವಿಶೇಷವಾಗಿ ಶನಿ ಮಹಾಯಾಗದಲ್ಲಿ ಪಾಲ್ಗೊಳ್ಳಿ. ಆ ಶನಿ ಮಹಾಯಾಗದಲ್ಲಿ ಪಾಲ್ಗೊಂಡು ಕೊಡ್ತಕ್ಕಂತಹ ರಕ್ಷೆಯನ್ನ, ಕಪ್ಪನ್ನ ನೀವು ಪ್ರತಿನಿತ್ಯ ಹಣೆಗೆ ಹಚ್ಕೊಳ್ತಾ ಇರಬೇಕು. ಅದರಿಂದ ಬಹಳ ಅನುಕೂಲಗಳು ನಿಮ್ಗೆ ಉಂಟಾಗತ್ತೆ ಅಂತ ಹೇಳ್ತಾ, ಸ್ವತಃ ನಿಮ್ಮ ಕೈಯಾರೆ ನೀವು ಪೂಜೆಯನ್ನ ಸಲ್ಲಿಸಿ ಸ್ಪರ್ಶ ದರ್ಶನವನ್ನ ಪಡ್ಕೋಬಹುದು. ಶನಿ ಶಾಂತಿಗೆ ಮತ್ತು ಶನಿ ಮಹಾಯಾಗಕ್ಕೆ ಇರತಕ್ಕಂತಹ ಶುಲ್ಕ 800 ರೂಪಾಯಿಗಳು. ಬುಕ್ ಮಾಡ್ಕೊಂಡು ಬರಬಹುದು ಅಥವಾ ನೇರವಾಗಿ ಅಲ್ಲಿಯೇ ಸಹ ನೀವು ಬರಬಹುದು. ಸ್ಥಳ ಮತ್ತೊಮ್ಮೆ ಹೇಳ್ತಾ ಇದ್ದೇವೆ, ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಹರತಲೆ ಗ್ರಾಮದಲ್ಲಿ. ಸೊ ಹಾಗಾಗಿ ಹರತಲೆ ಮಠದಲ್ಲಿ ನಡೀತಕ್ಕಂತಹ ಈ ವಿಶೇಷವಾದಂತಹ ಪೂಜೆಗೆ ಮತ್ತು ಮಹಾಯಾಗಕ್ಕೆ, ದೇವತಾ ಪ್ರತಿಷ್ಠಾಪನೆಗೆ ತಾವೆಲ್ಲರೂ ಸಹ ಬಂದು ದೇವರ ಆಶೀರ್ವಾದವನ್ನ ಪಡ್ಕೊಳ್ತಾ ಹೋಗಿ ತಮ್ಮೆಲ್ಲರಿಗೂ ಸಹ ಒಳ್ಳೇದಾಗ್ಲಿ ಅಂತ ಹೇಳ್ತಾ, ಇನ್ನೊಂದಷ್ಟು ವಿಚಾರಗಳನ್ನ ನಾವು ಗಮನಿಸೋದಾಯ್ತು ಅಂತ ಹೇಳಿದ್ರೆ, ನೌಕರರಿಗೆ ಮೇಲಧಿಕಾರಿಗಳು ಬಹಳ ಕಿರುಕುಳಗಳನ್ನ ಕೊಡ್ತಕ್ಕಂಥದ್ದು, ಉದ್ಯೋಗದಲ್ಲಿ ಬಹಳ ಕಿರಿಕಿರಿಯ ವಾತಾವರಣಗಳು ಉಂಟಾಗ್ತಕ್ಕಂಥದ್ದು, ಕೆಲ್ಸಾನೇ ಮಾಡೋದಕ್ಕೆ ಸಾಧ್ಯ ಆಗಲ್ಲ, ಆ ರೀತಿಯಾದಂತಹ ವಿಶೇಷವಾದಂತಹ ಘಟನೆಗಳೆಲ್ಲ ಘಟಿಸ್ಬಿಡುತ್ತವೆ. ಹಾಗಾಗಿ ತುಂಬಾ ಜಾಗ್ರತೆಯಾಗಿರಿ. ನೆಮ್ಮದಿ ಅನ್ನುವಂಥದ್ದು ಹೊರಟೋಗುತ್ತೆ. ಧನುಸ್ಸು ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಹುಷಾರು ಹುಷಾರು ಹುಷಾರು. ಏನೇ ಮಾಡೋದಾದ್ರೂ ಒಂದಲ್ಲ 2 ಬಾರಿ ಯೋಚನೆ ಮಾಡಿ ಕೈ ಹಾಕಿ ಸುಮ್ನೆ ಮುಂದುವರಿಯೋದಕ್ಕೆ ಹೋಗ್ಬೇಡಿ. ಅದರಿಂದ ಸಮಸ್ಯೆಗಳನ್ನ ನೀವೇ ಅನುಭವಿಸಬೇಕಾಗತ್ತೆ. ಅದ್ರ ಜೊತೆಗೆ ವ್ಯಾಪಾರ ವ್ಯವಹಾರಗಳು ಸರಿಯಾಗಿ ಸಾಗೋದಿಲ್ಲ, ಹಣಕಾಸಿನ ಅಭಾವಗಳು ಉಂಟಾಗ್ತದೆ, ನಿಮ್ಮ ಜೀವನದಲ್ಲಿ ಬಹಳ ಗೊಂದಲಗಳು ನಿರ್ಮಾಣವಾಗ್ತಕ್ಕಂಥದ್ದು, ಕುಟುಂಬದಲ್ಲಿ ಕಿರಿಕಿರಿಗಳು ಜಾಸ್ತಿ ಆಗುವಂಥದ್ದು, ಬಂದಂತಹ ದುಡ್ಡು ಕಾಸುಗಳು ಸಹ ನಿಮ್ಮ ಕೈಯಲ್ಲಿ ನಿಂತ್ಕೊಳ್ಳೋಕ್ ಸಾಧ್ಯವಾಗದೆ ಹೊರಟು ಹೋಗಬಹುದು. ಅದರಲ್ಲೂ ಈ ಸಿನಿಮಾ ರಂಗದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥವ್ರಿಗೆ, ರಾಜಕೀಯ ರಂಗದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥವ್ರಿಗೆ, ಸರ್ಕಾರ ಅಧೀನ ಮತ್ತು ಸರ್ಕಾರ ಅಧೀನ ಸಂಸ್ಥೆಗಳಲ್ಲಿ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥವ್ರಿಗೆ ಬಹಳ ಅವಯೋಗಗಳು ಉಂಟಾಗತ್ತೆ. ತುಂಬಾನೇ ಜಾಗ್ರತೆಯಾಗಿರಿ. ಹೇಳೋ ಪರಿಹಾರದ ಕ್ರಮಗಳನ್ನ ಮಾಡ್ಕೊಳ್ಳಿ. ಧನುಸ್ಸು ರಾಶಿಯವರು ಖಂಡಿತವಾಗಿ ನೀವು ಶನಿ ಶಾಂತಿಯನ್ನು ಮಾಡಿಸ್ಕೊಳ್ಳೇಬೇಕು. ಹಾಗಾಗಿ ಶನಿ ಶಾಂತಿಯನ್ನು ಮಾಡಿಸ್ಕೊಳ್ಳೋದು ಮರಿಬೇಡಿ. ಜೊತೆಗೆ ಈ ಜುಲೈ ತಿಂಗಳಲ್ಲಿ ಹೇಳಿದ ರೀತಿನಲ್ಲಿ ಪರಿಹಾರ ಮಾಡ್ಕೊಂಡು ಒಂದ್ ಸ್ವಲ್ಪ ನೆಮ್ಮದಿಯಾಗಿರೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಬೇರೆಯವರ ವಿಚಾರಗಳಿಗೆ ತಲೆ ಹಾಕೋಕ್ ಹೋಗೋದು ಬೇಡ. ಬೇರೆಯವರು ಉಸಾಬ್ರಿ ತಂಟೆ ತಾಪತ್ರೆಗಳು ಸಹ ನಿಮಗೆ ಅನಾವಶ್ಯಕವಾಗಿರುತ್ತೆ. ಬೇರೆಯವ್ರಿಗೆ ಸಹಾಯ ಮಾಡಕ್ ಹೋಗಿ ನಿಮ್ ತಲೆ ಮೇಲೆ ನೀವೇ ಕಲ್ಚಪ್ರಿ ಹೇಳ್ಕೋಬೇಕಾಗ್ತದೆ. ಜಾಗ್ರತೆ. ಇದಾಗಿರುತ್ತೆ ಧನುಸ್ಸು ರಾಶಿಯವರಿಗೆ ಜುಲೈ ತಿಂಗಳ ಮಾಸ ಭವಿಷ್ಯದ ಒಂದು ಇಣುಕು ನೋಟ. ಇನ್ನು ಪರಿಹಾರ ಅಂತ ಬಂದ ಸಂದರ್ಭದಲ್ಲಿ ಮೊದಲನೇದಾಗಿ ಸಾಮಾಜಿಕ ಪರಿಹಾರ.
ಸಾಮಾಜಿಕ ಪರಿಹಾರ ಅಂತ ಹೇಳಿದ್ರೆ ಪ್ರಕೃತಿಯನ್ನು ಉಳಿಸಿ, ಪ್ರಕೃತಿಯನ್ನು ಬೆಳೆಸಿ, ಇನ್ನಿತರ ಜೀವ ಜಂತುಗಳಿಗೆ ಒಂದಿಷ್ಟು ಆಸರೆಯಾಗಿರಿ. ಮುಂದಿನ ಪೀಳಿಗೆಯ ಉಸಿರು ಚೆನ್ನಾಗಿರ್ಬೇಕಂದ್ರೆ ಹಿಂದೆ ಹಸಿರನ್ನ ಉಳಿಸ್ಕೊಳ್ಬೇಕು. ಹಸಿರನ್ನ ಉಳಿಸ್ಕೊಳ್ಳೋದ್ರ ಬಗ್ಗೆ ಜಾಗೃತರಾಗಿ. ಅಷ್ಟು ಮಾತ್ರ ಅಲ್ಲ, ಸಾಧ್ಯವಾದ ಕಡೆ ಎಲ್ಲ ಗಿಡಗಳನ್ನ ನೆಟ್ಟು ಪೋಷಣೆಯನ್ನ ಮಾಡಿ. ಸಾಮಾಜಿಕ ಪರಿಹಾರದ ನಂತರದಲ್ಲಿ ಆಧ್ಯಾತ್ಮಿಕ ಪರಿಹಾರ ಅಂತ ಬಂದಾಗ ದತ್ತಾತ್ರೇಯ ದೇವರ ಪೂಜೆಯನ್ನು ಮಾಡಿ, ದತ್ತಾತ್ರೇಯ ದೇವರ ಆರಾಧನೆಯನ್ನು ಮಾಡಿ. ಬಹಳ ಅನುಕೂಲತೆಗಳು ಉಂಟಾಗ್ತದೆ. ನಿಮ್ ಜೀವನ ಸುಖದಾಯಕವಾಗಿರ್ಲಿ, ಸೌಖ್ಯದಾಯಕವಾಗಿರ್ಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾ, ಈ ಒಂದು ವಿಶೇಷವಾದಂತಹ ಧನಸ್ಸು ರಾಶಿಯವರ ಜುಲೈ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಂಡಿದ್ದಾಯ್ತು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.